ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ಮನೆಯಲ್ಲಿರುವ ನಕಾರಾತ್ಮಕವಾದ ಶಕ್ತಿಗಳನ್ನು ಈ 5 ಸರಳವಾದ ಪರಿಹಾರಗಳನ್ನು ಬಳಸಿಕೊಂಡು ಅವುಗಳನ್ನು ಅಂದರೆ ನಕಾರಾತ್ಮಕವಾದ ಶಕ್ತಿಗಳನ್ನು ಹೊರಕ್ಕೆ ಹಾಕುವುದು ಹೇಗೆ ಎಂದು ತಿಳಿದುಕೊಳ್ಳೋಣ. ಬನ್ನಿ ಸ್ನೇಹಿತರೆ, ವಿಡಿಯೋವನ್ನು ಶುರು ಮಾಡೋಣ. ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಮನೆಯಲ್ಲಿರುವ ನಕಾರಾತ್ಮಕವಾದ ಶಕ್ತಿಯನ್ನು ಹೋಗಲಾಡಿಸಿ ಸುಖ ಶಾಂತಿಯನ್ನು ಪಡೆಯಲು ಈ 5 ಸರಳವಾದ ಕ್ರಮಗಳನ್ನು ಅನುಸರಿಸಿ. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆಗೆ ಯಾರಾದರೂ ಬಂದು ಹೋದ ಮೇಲೆ ಅಥವಾ ಯಾವುದೇ ಕಾರಣವಿಲ್ಲದೆ ಪದೇ ಪದೇ ಜಗಳಗಳು ನಡೆಯುತ್ತಿವೆಯೇ? ಎಷ್ಟೇ ದುಡಿದರೂ ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲವೇ? ಹಾಗಿದ್ದಲ್ಲಿ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅಥವಾ ನಕಾರಾತ್ಮಕ ಶಕ್ತಿ ತುಂಬಿರಬಹುದು. ಇಂದಿನ ವಿಡಿಯೋದಲ್ಲಿ ನಾವು ಕೇವಲ 5 ಸರಳವಾದ ಹಂತಗಳಲ್ಲಿ ಮನೆಯಲ್ಲಿರುವ ನಕಾರಾತ್ಮಕತೆಯನ್ನು ಹೋಗಲಾಡಿಸಿ ಸಕಾರಾತ್ಮಕತೆಯನ್ನು ಅಂದರೆ ಪಾಸಿಟಿವ್ ವೇರಿಯನ್ನು ಹೆಚ್ಚಿಸುವುದು ಹೇಗೆ ಎಂದು ತಿಳಿಯೋಣ. 1ನೇ ಕ್ರಮ, ಉಪ್ಪು ಹಾಗೂ ಅರಿಶಿನ ನೀರಿನಿಂದ ಮನೆಯ ನೆಲವನ್ನು ಒರೆಸುವುದು. ನಮ್ಮ ಶಾಸ್ತ್ರಗಳ ಪ್ರಕಾರ ಉಪ್ಪು ಹಾಗೂ ಅರಿಶಿನಕ್ಕೆ ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಗುಣವಿದೆ. ವಾರಕ್ಕೆ 2 ಬಾರಿ ಮನೆಯ ನೆಲವನ್ನು ಒರೆಸುವ ನೀರಿಗೆ ಸ್ವಲ್ಪ ಕಲ್ಲು ಉಪ್ಪು ಹಾಗೂ ಅರಿಶಿನವನ್ನು ಹಾಕಿ ಒರೆಸಿ. ಇದು ಮನೆಯಲ್ಲಿರುವ ಕೆಟ್ಟ ದೃಷ್ಟಿ ಮತ್ತು ನಕಾರಾತ್ಮಕವಾದ ಕಂಪನಗಳನ್ನು ದೂರ ಮಾಡುತ್ತದೆ. 2ನೇ ಕ್ರಮ, ಸೂರ್ಯನ ಬೆಳಕು ಮತ್ತು ಗಾಳಿಯ ಉಪಯೋಗ ಅಥವಾ ಸನ್ಲೈಟ್ ಮತ್ತು ವೆಂಟಿಲೇಷನ್. ಕತ್ತಲೆ ಇರುವ ಜಾಗದಲ್ಲಿ ನಕಾರಾತ್ಮಕತೆ ಹೆಚ್ಚು ಇರುತ್ತದೆ. ಹಾಗಾಗಿ ಪ್ರತಿದಿನ ಬೆಳಿಗ್ಗೆ ಕನಿಷ್ಠ 1 ಗಂಟೆಯಾದರೂ ಕಿಟಕಿ ಬಾಗಿಲುಗಳನ್ನು ತೆರೆದಿಡಿ. ಸೂರ್ಯನ ಕಿರಣಗಳು ಮತ್ತು ಶುದ್ಧವಾದ ಗಾಳಿಯು ಮನೆಯನ್ನು ಪ್ರವೇಶಿಸಿದಾಗ ಅಲ್ಲಿನ ಶಕ್ತಿಯು ಬದಲಾಗುತ್ತದೆ. 3ನೇ ಕ್ರಮ, ಗಂಟೆಯ ನಾದ ಅಥವಾ ಮಂತ್ರಗಳ ಪಠಣೆಯನ್ನು ಮಾಡುವುದು. ಶಬ್ದಕ್ಕೂ ಶಕ್ತಿ ಇದೆ. ಹಾಗಾಗಿ ಸಂಜೆಯ ವೇಳೆ ಮನೆಯಲ್ಲಿ ಘಂಟಾನಾದವನ್ನು ಮಾಡುವುದು ಅಥವಾ ಗಾಯತ್ರಿ ಮಂತ್ರ ಹಾಗೂ ಲಲಿತಾ ಸಹಸ್ರನಾಮದಂತಹ ಶ್ಲೋಕಗಳನ್ನು ಪಠಣ ಮಾಡುವುದರಿಂದ ಅಥವಾ ಪ್ಲೇ ಮಾಡುವುದರಿಂದ ಮನೆಯ ವಾತಾವರಣವು ತಕ್ಷಣವೇ ಶಾಂತವಾಗುತ್ತದೆ. 4ನೇ ಕ್ರಮ, ಒಡೆದು ಹೋದ ವಸ್ತುಗಳನ್ನು ಹೊರಕ್ಕೆ ಹಾಕಿ. ಅಂದರೆ ರಿಮೂವ್ ಬ್ರೋಕನ್ ಐಟಮ್ಸ್. ಒಡೆದು ಹೋದ ಕನ್ನಡಿ, ಕೆಲಸ ಮಾಡದ ಗಡಿಯಾರ ಹಾಗೂ ಒಡೆದು ಹೋದ ಫೋಟೋಗಳು ಅಥವಾ ಕಿತ್ತು ಹೋದ ಫೋಟೋಗಳು ಮನೆಯಲ್ಲಿದ್ದರೆ ಅವುಗಳು ತಕ್ಷಣವೇ ನಕಾರಾತ್ಮಕತೆಯನ್ನು ಆಕರ್ಷಿಸುತ್ತವೆ. ಹಾಗಾಗಿ ಇವುಗಳನ್ನು ತಕ್ಷಣವೇ ಮನೆಯಿಂದ ಹೊರಹಕ್ಕೆ ಹಾಕಿ. 5ನೇ ಕ್ರಮ, ಧೂಪ ಅಥವಾ ಕರ್ಪೂರದ ಬಳಕೆಯನ್ನು ಮಾಡುವುದು ಅಥವಾ ಇನ್ಸೆನ್ಸ್ ಮತ್ತು ಕ್ಯಾಂಫರ್. ಸಂಜೆಯ ಸಮಯದಲ್ಲಿ ಭೀಮಸೇನಿ ಕರ್ಪೂರ ಅಥವಾ ದಶಾಂಗ ಧೂಪವನ್ನು ಮನೆಗೆ ಪೂರ್ತಿಯಾಗಿ ತೋರಿಸುವುದರಿಂದ ಮನೆಯಲ್ಲಿರುವ ಸೂಕ್ಷ್ಮವಾದ ನಕಾರಾತ್ಮಕವಾದ ಅಲೆಗಳು ಸಂಪೂರ್ಣವಾಗಿ ನಾಶವಾಗಿ ಮನೆಯಲ್ಲಿ ದೈವಿಕವಾದ ಕಳೆ ಬರುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಸಣ್ಣ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ದೊಡ್ಡ ಸಕಾರಾತ್ಮಕವಾದ ಬದಲಾವಣೆಗಳನ್ನು ತರಬಲ್ಲವು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ನೀಡಿ ಹಾಗೂ ನಿಮ್ಮವರೆಲ್ಲರಿಗೂ ಶೇರ್ ಮಾಡಿ. ಇಂತಹ ಮತ್ತಷ್ಟು ಆಧ್ಯಾತ್ಮಿಕವಾದ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಸ್ನೇಹಿತರೆ, ನಕಾರಾತ್ಮಕವಾದ ಶಕ್ತಿಗಳು ಕೆಲವರಿಗೆ ಏನೂ ಮಾಡುವುದಿಲ್ಲ, ಏಕೆಂದರೆ ಅವರಿಗೆ ಅತ್ಯಂತ ಶುಭಕಾಲವಿರುತ್ತದೆ. ಆದ್ದರಿಂದ ಅವರಿಗೆ ನಕಾರಾತ್ಮಕವಾದ ಶಕ್ತಿಗಳು ಏನೂ ಮಾಡುವುದಿಲ್ಲ. ಆದರೆ ಕೆಲವರಿಗೆ ಬಿಂಬಿಡದೆ ಕಾಡುತ್ತಿರುತ್ತವೆ. ಕೆಲವರು ಇವೆಲ್ಲವುಗಳನ್ನು ಮೂಢನಂಬಿಕೆಗಳು ಎಂದು ಹೇಳುತ್ತಾರೆ. ಇನ್ನು ಕೆಲವರು ಇವೆಲ್ಲ ನಿಜ ಎಂದು ಹೇಳುತ್ತಾರೆ. ಇರಲಿ, ಇವೆಲ್ಲವೂ ಅವರವರಿಗೆ ಬಿಟ್ಟ ವಿಷಯಗಳು. ಆದರೆ ನಾವುಗಳು ಬೇರೊಬ್ಬರ ಮಾತುಗಳನ್ನು ಅಂದರೆ ನಾಸ್ತಿಕರ ಮಾತುಗಳನ್ನು ಕೇಳಿ ನಕಾರಾತ್ಮಕವಾದ ಶಕ್ತಿಗಳನ್ನು ನಿರ್ಲಕ್ಷಿಸುವುದು ಬೇಡ. ಏಕೆಂದರೆ ನಾಸ್ತಿಕರಿಗೆ ಅವರ ಶುಭಕಾಲ ಇರುವವರೆಗೂ ಈ ನಕಾರಾತ್ಮಕವಾದ ಶಕ್ತಿಗಳು ಏನೂ ಮಾಡುವುದಿಲ್ಲ. ಆದರೆ ಅವರಿಗೆ ಅವರ ಶುಭಕಾಲ ಕಳೆದು ಹೋದ ಮೇಲೆ ನಕಾರಾತ್ಮಕವಾದ ಶಕ್ತಿಗಳ ಮೇಲೆ ನಂಬಿಕೆ ಬರುತ್ತದೆ. ಆದರೆ ಅಷ್ಟರಲ್ಲಿ ಅವರ ಜೀವನವೇ ನರಕವಾಗಿ ಹೋಗಿರುತ್ತದೆ. ಆದ್ದರಿಂದ ಅವರುಗಳು ಮಾಡುವ ತಪ್ಪುಗಳನ್ನು ನಾವು ಮಾಡುವುದು ಬೇಡ. ಕನಿಷ್ಠ ಪಕ್ಷ ನಾವು ಸಣ್ಣ ಪರಿಹಾರಗಳನ್ನಾದರೂ ಮಾಡಿಕೊಂಡು ನಮ್ಮ ಜೀವನವನ್ನು ಸುಖದಿಂದ ಶಾಂತಿಯಿಂದ ಕಳೆಯೋಣ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು. ದಯವಿಟ್ಟು ಸನಾತನ ಪುರಾತನ ಚಾನೆಲ್ ಅನ್ನು ಬೆಂಬಲಿಸಿ.